ಇವತ್ತು ಮೈಸೂರು ಜಿಲ್ಲಾ ಗ್ರಾಮಾಂತರ ಕಾಂಗ್ರೆಸ್ ಸಮಿತಿ ಸಹಕಾರ ವಿಭಾಗದ ವಾರ್ಷಿಕ ಸಭೆ ಹಾಗೂ ಪದಾಧಿಕಾರಿಗಳಿಗೆ ಐಡೆಂಟಿಟಿ ಕಾರ್ಡ್ ಕೊಡ್ತಕ್ಕಂಥ ಕಾರ್ಯಕ್ರಮ ಇತ್ತು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಡಾಕ್ಟರ್ BJ ವಿಜಯಕುಮಾರ್ ಅವರು ವಹಿಸಿದ್ರು. ಹಾಗೂ ಕಾರ್ಯಕ್ರಮದ ಉದ್ಘಾಟನೆಯನ್ನು ನಮ್ಮ KPCC ಸಹಕಾರ ವಿಭಾಗದ ಅಧ್ಯಕ್ಷರಾದಂಥ ಶ್ರೀ ಧನರಾಜ್ ತಾಳಂಪಲ್ಲಿ ಅವರು ವಹಿಸಿದರು. ಹಾಗೆಯೇ ಮುಖ್ಯ ಅತಿಥಿಗಳಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ಮಾಜಿ ಮಂತ್ರಿಗಳು ಹಾಗೂ ಗಾಂಧಿವಾದಿ ಶ್ರೀ ಕಿಮ್ಮನೆ ರತ್ನಾಕರ್ ಅವರು ಕೂಡ ಆಗಮಿಸಿದರು. ಇವತ್ತು ಎಲ್ಲ 8 ವಿಧಾನಸಭಾ ಕ್ಷೇತ್ರ ಹಾಗೂ 16 ಬ್ಲಾಕ್ ಅಧ್ಯಕ್ಷರುಗಳು ಪದಾಧಿಕಾರಿಗಳು ಎಲ್ಲ ಭಾಗವಹಿಸಿ ಇವತ್ತಿನ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದು. ಈ ಐಡೆಂಟಿ ಕಾರ್ಡ್ ಇಶ್ಯೂ ಮಾಡಿದ್ದು ಇದು KPCC ಆದೇಶದ ಪ್ರಕಾರ ಇವತ್ತು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ. ಕಾರ್ಯಕ್ರಮ ಭಾಳ ಚೆನ್ನಾಗಾಯಿತು. ತುಂಬ ಧನ್ಯವಾದಗಳು ಸರ್. ಈಗ ಕಾಂಗ್ರೆಸ್ ಪಕ್ಷದ ಬಲವರ್ಧನೆಗೆ ಸಹಕಾರ ವಿಭಾಗ ಪೂರಕವಾಗಿ ಯಾವ ಥರ ಕೆಲಸ ಮಾಡ್ತಾಯಿದೆ ಸರ್? ಓಕೆ, ಒಳ್ಳೆ ಪ್ರಶ್ನೆ ಕೇಳಿದಿರಿ ನೀವು. ಇವತ್ತು ನಮ್ಮ ಸಹಕಾರ ವಿಭಾಗ ಇವತ್ತು ಹಾಲು ಉತ್ಪಾದಕರ ಸಂಘದ ಹಿಡಿದು ಸ್ವಸಹಾಯ ಸಂಸ್ಥೆಗಳಿರ್ಬೋದು, ಸೊಸೈಟಿಗಳಿರ್ಬೋದು, ಎಲ್ಲ ವಿಧದಲ್ಲಿ ಏನಾರು ಕುಂದುಕೊರತೆಗಳಿದ್ದರೆ ಸರ್ಕಾರದಿಂದ ಬರ್ತಕ್ಕಂಥ ಸವಲತ್ತುಗಳನ್ನ ಅವ್ರಿಗೆ ಸೂಚಿಸಿ, ಏನಾದರೂ ಸಮಸ್ಯೆಗಳಿದ್ದರೆ ನಮ್ಮ ಸಹಕಾರ ವಿಭಾಗದ ವತಿಯಿಂದ ಸ್ಪಂದಿಸಿ ಆ ಕೆಲಸಗಳನ್ನ ಮಾಡಲಿಕ್ಕೆ ನಾನು ಪ್ರಾಮಾಣಿಕ ಪ್ರಯತ್ನ, ಜಿಲ್ಲಾಧ್ಯಕ್ಷನಾಗಿ ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡ್ತೇನೆ. ಸಂಘಟನೆ ಯಾವ ರೀತಿ ಮೈಸೂರು ಜಿಲ್ಲೆಯಲ್ಲಿ ಸಹಕಾರ ವಿಭಾಗದ ಸಂಘಟನೆ ಯಾವ ರೀತಿ ನಡೀತದೆ? ಸಹಕಾರದ ಸಂಘಟನೆ ಆಲ್ರೆಡಿ ಇವತ್ತು ನಮ್ಮ ಜಿಲ್ಲಾಧ್ಯಕ್ಷರೆಲ್ಲ ಹೇಳಿದ್ದಾರೆ ಸೂಕ್ಷ್ಮ. ನಿಮ್ಮಲ್ಲಿ ಪ್ರತಿಯೊಂದು ಗ್ರಾಮಗಳಲ್ಲೂ ನಿಮ್ಗೊಂದು ವೇಳೆ ಸೊಸೈಟಿಗಳು ಬೇಕಾ ಅಥವಾ ನ್ಯಾಯಬೆಲೆ ಅಂಗಡಿಗಳು ಬೇಕಾ ಅಥವಾ ನೀವೇನಾದರೂ ಮತ್ತೆ ಸೊಸೈಟಿಗಳೇನಾದ್ರು ಮಾಡೋದಿದ್ದರೆ ನಮ್ಮ ಗಮನಕ್ಕೆ ತನ್ನಿ. ಅಲ್ಲಿಂದ ಮಿನಿಮಮ್ 11 ಜನ ಪದಾಧಿಕಾರಿಗಳನ್ನ ಮಾಡ್ಕೊಳ್ಳಿ. ಅಧ್ಯಕ್ಷರು ಪದಾಧಿಕಾರಿಗಳು ಮಾಡಿಕೊಂಡು ನಮ್ಮ ಗಮನಕ್ಕೆ ತಂದಿದ್ದಾದರೆ ಸರ್ಕಾರದಿಂದ ಬರ್ತಕ್ಕಂಥ ಸವಲತ್ತುಗಳನ್ನ ಥ್ರೂ ಸೊಸೈಟಿ ಮುಖಾಂತರ ಮಾಡಲಿಕ್ಕೆ ನಮ್ಗೆ ಅನುಕೂಲ ಆಗುತ್ತೆ ಅನ್ನೋ ಮಾತನ್ನು ಕೂಡ ನಮ್ಮ ರಾಜ್ಯಾಧ್ಯಕ್ಷರು ಹೇಳಿದರೆ ಅವರ ಆದೇಶವನ್ನು ನಾನು ಖಂಡಿತ ಪಾಲಿಸಿ ಮುಂದಿನ ದಿನಗಳಲ್ಲಿ ಅದನ್ನು ಇಂಟ್ರೊಡ್ಯೂಸ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಮೇಡಮ್, ಇವತ್ತು ಕಾರ್ಯಕ್ರಮ ಬಗ್ಗೆ ಮಹಿಳಾ ಸಹಕಾರ ವಿಭಾಗದಿಂದ ಪುರುಷರ ಒಂದು ಕಾರ್ಯಕ್ರಮ ನಡೀತಾ ಇತ್ತು. ಅದರಲ್ಲಿ ಯಾರು ಜಿಲ್ಲಾ ಸಹಕಾರ ವಿಭಾಗದಲ್ಲಿ ಮೈಸೂರು ಜಿಲ್ಲಾ ವ್ಯಾಪ್ತಿಯಲ್ಲಿ ಒಂದು ID ಕಾರ್ಡ್ ಕೊಡುವಂಥದ್ದು ಒಂದು ಕಾರ್ಯಕ್ರಮ ಇತ್ತು. ಅದರಲ್ಲಿ ನಮ್ಮ ತಾಳಂಪಲ್ಲಿ ಅವರು ಬಂದಿದ್ದರು, ರಾಜ್ಯಾಧ್ಯಕ್ಷರು, ಮತ್ತು ನಮ್ಮ ಇದಕ್ಕೆಲ್ಲ ಪೂರ್ವ ಸಿದ್ಧತೆಯನ್ನು ಮಾಡ್ತಾ ಇರೋರು ನಮ್ಮ ವಿಜಯಕುಮಾರ್ ಸರ್ ಅವರು. ಯಾಕೆಂದರೆ ಸಹಕಾರ ವಿಭಾಗ ಆಗಿದೆ ನಮ್ಮ ವಿಜಯಕುಮಾರ್ ಸರಿಂದ. ಯಾಕಂತಂದರೆ ಎಲ್ಲೋ ಎಲೆಮರೆಕಾಯಿ ಆಗಿದ್ದಂಥ ಸುಮಾರು ವರ್ಷಗಳಿಂದ ನಮ್ಮ ಕಾಂಗ್ರೆಸ್ಸಲ್ಲಿ ಕಾರ್ಯಕ್ರಮಗಳನ್ನ ಮಾಡ್ಕೊಂಬಂದಿರೋರು. ಅಂಥವ್ರಿಗೆ ಇದು ಎಲ್ಲೋ ಹೋಗಿ ಇದಾಗಬಾರ್ದು. ಅವರು ಕೂಡ ಒಬ್ಬ ಮನುಷ್ಯನೇ ಕೂಡ ಒಬ್ಬ ಎಲೆಮರೆಕಾಯಿಯಾಗಿ ಮಾಡಿದಂಥ ಒಂದು ಪುರುಷರಾಗಿರ್ಬೋದು, ಮಹಿಳೆಯರಾಗಿರ್ಬೋದು, ಒಂದು ರೈತ ಮಹಿಳೆಯರಾಗಿರ್ಬೋದು, ಯಾರೇ ಬಂದು ಈ ಕಾರ್ಯಕ್ರಮದಲ್ಲಿ ಈ ಸಹಕಾರ ವಿಭಾಗದಲ್ಲಿ ಬಂದು ಏನು ಅಲ್ಲಿ ಕಾರ್ಯಕ್ರಮದಲ್ಲಿ ಕಾರ್ಯಕರ್ತರು ಮಾಡ್ಕೊಳ್ತಾ ಇದ್ದಾರೆ, ಅದು ವಿಜಯಕುಮಾರ್ ಅವರ ಕನಸಾಗಿರ್ಬೋದು. ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ ಸಮಾನತೆ ಅಂತ. ಸಮಾನತೆ ಹೇಳಿ ಪುಸ್ತಕದಲ್ಲಿ ಬರ್ದಂತ ಆಗಿರುತ್ತೆ. ಆದರೆ ಇವತ್ತು ನಮ್ಮ ಆ ಒಂದು ಪದಕ್ಕೆ ಒಂದು ಅರ್ಥ ಬಂದಿರೋದು ನಮ್ಮ ಡಾಕ್ಟರ್ ವಿಜಯಕುಮಾರ್ ಸರಿಂದ. ಸಹಕಾರ ವಿಭಾಗ ಅನ್ನೋದಕ್ಕಿಂತ ಮೊದಲು ಮೈಸೂರು ಜಿಲ್ಲಾಧ್ಯಕ್ಷರಾದ ಡಾಕ್ಟರ್ BJ ವಿಜಯಕುಮಾರ್ ಶ್ರಮ ಭಾಳ ಇದೆ ಸರ್. ಅವರು ಶ್ರಮದಿಂದ ಈಗ ಸಹಕಾರ ವಿಭಾಗ ಮಾಡಿದ್ದಾರೆ. ಸಹಕಾರ ವಿಭಾಗ ತುಂಬ ಚೆನ್ನಾಗಿ ನಡೀತಾ ಇದೆ. ಆ ನಡೆಯಲು ಕಾರಣಕರ್ತರಾದ ಮೈಸೂರು ಜಿಲ್ಲಾಧ್ಯಕ್ಷರಾದ ಡಾಕ್ಟರ್ BJ ವಿಜಯಕುಮಾರ್ ಅವರ ಸಲಹೆಯ ಮೇರೆಗೆ ತುಂಬ ಚೆನ್ನಾಗಿ ನಡೀತಾ ಇದೆ. ಸಹಕಾರ ವಿಭಾಗದಲ್ಲಿ ಹೆಣ್ಮಕ್ಳಾಗಲಿ ಗಂಡ್ಮಕ್ಳಾಗಲಿ ತುಂಬ ಚೆನ್ನಾಗಿ ಶ್ರಮಪಟ್ಟು ಜನ ಒಗ್ಗೂಡಿಸ್ತವ್ರೆ. ಅದು ನಮ್ಮ ಪಕ್ಷಕ್ಕೆ ಬಲವರ್ತನೆ ಕೊಡ್ತಾ ಇದೆ. ನಾವು ಮತ್ತು ಈಗ ನಾವು ಒಂದು ಎಲೆಕ್ಷನ್ ನಿಂತ್ಕೋಬೇಕು ಅಂದ್ರೂ ಕಾಂಗ್ರೆಸ್ ಪಕ್ಷದಿಂದ ನಾವು ಸಂಘಟನೆ ಮಾಡಿದ್ರೆ ಮಾತ್ರ ಸಾಧ್ಯ ನಮ್ಮ ಮುಂದೆ ಬರೋಕ್ಕೆ. ಒಂದು ಗ್ರಾಮ ಪಂಚಾಯತಿ ಆಗಿರ್ಬೋದು, ತಾಲೂಕು ಪಂಚಾಯತಿ ಆಗಿರ್ಬೋದು, ಜಿಲ್ಲಾ ಪಂಚಾಯತಿ ಆಗಿರ್ಬೋದು, ನಾವು ತಳಮಟ್ಟದಲ್ಲಿ ಸಂಘಟನೆ ಮಾಡಬೇಕು. ಅದಕ್ಕೆ ಸಹಕಾರ ವಿಭಾಗದ್ದು ತುಂಬ ಹೆಲ್ಪ್ ಆಗ್ತಾ ಇದೆ. ಎಲ್ಲರಿಗೂ ನಮಸ್ತೆ. ನಿಮ್ಮ ಹೆಸರು ಹೇಳಿ. ನಾನು N. ಕುಮಾರ್ ಅಂದ್ಬಿಟ್ಟು ಕಟ್ಟಡ ಕಾರ್ಮಿಕ ಸಂಘದ ಅಧ್ಯಕ್ಷರು, ನಂದಗೂರು ತಾಲೂಕು. ಮತ್ತು ಇವತ್ತು ಏನಾಗೈತೆ ಅಂತಂದರೆ, ಇವತ್ತು ನಮ್ಮದು ಸಹಕಾರ ಘಟಕದಿಂದ ನಮಗೆ ಇವತ್ತೆಲ್ಲ ಇಲ್ಲಿ ಕರೆಸಿದ್ರು ಮೀಟಿಂಗಲ್ಲಿ. ಇವೆಲ್ಲ ಕಾರ್ಡ್ ವಿತರಣೆ ಮಾಡಬೇಕು ಅಂದ್ಬಿಟ್ಟು ಕರೆಸಿದ್ರು. ಎಲ್ಲ ಏನು ಕಾರ್ಯಕ್ರಮ ಇತ್ತು ಇವತ್ತು?
ಸರ್ ಇವತ್ತು ಐಡೆಂಟಿ ಕಾರ್ಡು ಎಲ್ಲರಿಗೂ ಕೊಡಬೇಕು ಅಂದ್ಬಿಟ್ಟು KPCC ಅಧ್ಯಕ್ಷ ಇದರಿಂದ ಆರ್ಡರ್ ಆಗಿತ್ತು ಸರ್, ಎಲ್ಲರಿಗೂ ಕೊಡಬೇಕು, ತಲುಪಿಸ್ಬೇಕು ಅಂದ್ಬಿಟ್ಟು ಅವ್ರವ್ರು ಇದಕ್ಕೆ ಬ್ಲಾಕ್ ಒಳಗೆ ಕೊಡಬೇಕು ಅಂತಿತ್ತು. ಈಗ ಸುಮಾರು ಎಲ್ಲ ಆಲ್ಮೋಸ್ಟು ಮೈಸೂರು ಜಿಲ್ಲೆ ಎಲ್ಲ ಇದಕ್ಕೂ ಕಾರ್ಡ್ ಕೊಟ್ಟಿದ್ದಾರೆ ಸರ್, ವಿತರಣೆ ಮಾಡಿದ್ದಾರೆ. ಅವರವರು ಘಟಕಕ್ಕೆ ಮಾಮೂಲಿ ಎಲ್ಲರಿಗೂ ವಿತರಣೆ ಮಾಡಿದ್ದಾರೆ ಸರ್. ಈಗ ನಮಗೂ ತುಂಬ ಖುಷಿಯಾಗಿದೆ, ಕೆಲಸ ಮಾಡೋಕ್ಕೂ ನಮಗೂ ಒಂದು ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ. ಅಂದರೆ ಕಾಂಗ್ರೆಸ್ ಪಕ್ಷದಿಂದ ನಿಮ್ಮನ್ನು ಗುರುತಿಸಿ ಹೌದು. ನಿಮಗೆ ಕಾರ್ಡ್ ಕೊಟ್ಟಿದ್ದಾರೆ ಕಾರ್ಡ್ ಕೊಟ್ಟಿದ್ದಾರೆ ಸಹಕಾರ ವಿಭಾಗದಿಂದ. ಈಗ ಕಾಂಗ್ರೆಸ್ ಪಕ್ಷ ಸಂಘಟನೆಯಲ್ಲಿ ತಾವು ತೊಡಗಿಸ್ಕೋಬೇಕು. ಹೌದು ಸರ್. ಯಾವ ರೀತಿ ತೊಡಗಿಸ್ಕೋತೀರಿ? ಈಗ ನಾವು ಕೆಳಗೆ ಮಟ್ಟನೇ ಸರ್, ಯಾವುದೇ ನಾವು ಇದು ಮಾಡ್ಬೇಕು ಪಕ್ಷ ಇದು ಮಾಡ್ಬೇಕಂದ್ರೆ ಸರ್ ಕೆಳಗೆ ಮಟ್ಟದಿಂದ ಓಡಾಟ ಮಾಡಬೇಕು. ನಾವು ಈಗ ಓಡಾಟ ಮಾಡಿ ಕಾಂಗ್ರೆಸ್ ಪಕ್ಷನ ಮುಂದೆನೂ ಈಗ 5 ವರ್ಷ ಕಾಲ ಆಳ್ತಾ ತಿರ್ಗಾ ಪ್ರತಿ ಇನ್ನೂ ಒಂದು 5 ವರ್ಷ ಕಾಲ ಆಳಬೇಕು, ಜನದ ಬೆಂಬಲವನ್ನು ಬೇಕು. ಈಗ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಸಹ ಸುಮಾರು ಜನ ಇನ್ನೂ ಮುಖ್ಯಮಂತ್ರಿ ಆಗಬೇಕು ಅನ್ನೋದು ಭಾರಿ ಆಸೆ ಅದ ಸರ್, ಎಲ್ಲರಿಗೂ ಅದ, ಪ್ರತಿಯೊಬ್ಬರಿಗೂ ಅದ. ಇನ್ನೂ ಕೆಲವು ಜನಕ್ಕೆಲ್ಲ ಮಾಮೂಲಿ ಆಗಬೇಕು ಅನ್ನೋದೊಂದು ಆಸೆ ಇರೋದ್ರಿಂದ ಆಗಬೇಕು, ಹೆಚ್ಚಿನ ಜನಕ್ಕೆ ಅವಕಾಶ ಸಿಗಬೇಕು. ಅಧಿಕಾರದಲ್ಲಿ ಮುಂದಿನ ದಿನಗಳಲ್ಲಿ 2028 ಅಧಿಕಾರದಲ್ಲಿ ಕಾಂಗ್ರೆಸ್ ಪಕ್ಷ ಬರಬೇಕು, ಕೇಂದ್ರದಲ್ಲೂ ನಮಗೆ ಕಾಂಗ್ರೆಸ್ಸು ಬರಬೇಕು, ನಮಗೆ ಕೆಲಸ ಮಾಡೋಕ್ಕೆ ಒಂದು ಅನುಕೂಲ ಆಗಬೇಕು. ಈಗ ಸಂಘ ಸಂಸ್ಥೆಗಳಿರ್ಬೇಕು ಸರ್, ಅದಕ್ಕೆಲ್ಲ ಸಪೋರ್ಟ್ ಬೇಕು ನಮಗೆ. ಸರ್ಕಾರದಿಂದ ಬರೋ ಅನ್ನದಾನಗಳೆಲ್ಲನೂ ತಲುಪಿಸೋ ಕೆಲಸ ಮಾಡಬೇಕು. ಹಂಗಾಗಿ ಈಗ ಸಂಘಗಳಿಗೂ ಸಹ ನಾವು ಕೇಳ್ಕೊತೀವಿ. ಈಗ ಮಾನ್ಯ ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಸಾಹೇಬರು ಕೇಳ್ಕೊತೀವಿ ಸರ್, ಈಗ ಸಂಘ ಸಮಸ್ಯೆಗಳಿಗೆ ಆದಷ್ಟು ಒತ್ತು ಕೊಡಿ. ಈಗ ನಮ್ಮ ಹಿಂದುಳಿದ ವರ್ಗ ಸರ್, ಮಧ್ಯಮ ವರ್ಗ ಅವ್ರಿಗೆಲ್ಲ ಸಹಕಾರ ಮಾಡಿ ಮುಂದಕ್ಕೆ ಬರಬೇಕು. ನಾವು ಅಷ್ಟೇ ಬೆಳೀಬೇಕು, ಮುಂದಕ್ಕೆ ಬರಬೇಕು ಅಂತ ನಾವು ಕೇಳ್ಕೊತೀವಿ ಸರ್.